ಭೀಕರ ಬರ, ಕುಡಿಯುವ ನೀರಿಗೂ ಸಂಕಷ್ಟ, ಹಳ್ಳಿಗಳಲ್ಲೂ ಹಾಹಾಕಾರ. ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು. ಜನರ ಸಂಕಷ್ಟ ಕೇಳೋರಿಲ್ಲ. ಸಂತ್ರಸ್ತರ ಧ್ವನಿಯಾಗಿದೆ ನ್ಯೂಸ್ 18. ನೀರಿಗಾಗಿ ಹಾಹಾಕಾರ. ನ್ಯೂಸ್ 18 ಬಿಗ್ ಕವರೇಜ್. ಮುಂಗಾರು ಕಂಪ್ಲೀಟ್ ಆಗಿ ಕೈಕೊಟ್ಟಿತ್ತು ಜೂನ್ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಕರಾವಳಿ ಭಾಗ, ಮಲೆನಾಡು ಭಾಗ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಮಳೆ ಆದಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ನೀರೆಲ್ಲ ಬರ್ತಾ ಇತ್ತು. ಆದ್ರೆ ಈಗ ಕಂಪ್ಲೀಟ್ ಸ್ಟಾಪ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ಕಡೆ ಮಳೆ ಕೈಕೊಟ್ಟಿರುವಂತದ್ದು. ಮತ್ತೊಮ್ಮೆ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುಡಿಯುವ ನೀರಿಗೂ ಕೂಡ ಬರ ಎದುರಾಗಿದೆ. ಎಷ್ಟೋ ಜಿಲ್ಲೆಗಳಲ್ಲಿ ಮಳೆನೇ ಕಾಣಿಸ್ಲಿಲ್ಲ. ಮುಂಗಾರು ಮಳೆ ಅನ್ನುವಂಥದ್ದು ಬರೀ ಟಿವಿಲಿ ಬರ ಅಂತ ನೋಡಿದ್ರು ಬಿಟ್ರೆ, ಬೇರೆ ಕಡೆ ಮಳೆ ಆಗ್ತಾ ಇದೆ ಅನ್ನುವಂಥದ್ದು ನೋಡಿದ್ರು ಬಿಟ್ರೆ, ಕೆಲವು ಜಿಲ್ಲೆಯ ಜನ ಅಲ್ಲಿ ಮಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲ ಹುಸಿ ಆಗೋಯ್ತು. ಯಾಕೆಂದ್ರೆ ಮೋಡ ಆಗ್ತಾ ಇತ್ತು, ಮಳೆ ಬರ್ತಾ ಇರಲಿಲ್ಲ. ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ನೀರಿಗೆ ಹಾಹಾಕಾರ. ತಿಂಗಳಿಂದ ಗ್ರಾಮದಲ್ಲಿ ನೀರು ಬಂದಾಗಿದೆ. ಜನರು ಸಂಕಷ್ಟದಲ್ಲಿದ್ದಾರೆ. ಕಲಬುರಗಿಯ ಪರಿಸ್ಥಿತಿ, ಕಲಬುರಗಿ ತಾಲೂಕಿನ ಜಂಬಗ ಬಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ. 6ಕ್ಕೂ ಹೆಚ್ಚು ಕೊಳವೆ ಬಾವಿಗಳಲ್ಲಿ ನೀರಿದ್ರೂ ಕೂಡ ಪೂರೈಕೆ ಸ್ಥಗಿತ ಆಗಿದೆ. ಮೋಟಾರ್ ಸುಟ್ಟೋಗಿದೆ. ಮೋಟಾರ್ ಸುಟ್ಟು ತಿಂಗಳಾದ್ರೂ ಕೂಡ ದುರಸ್ತಿ ಮಾತ್ರ ಆಗಿಲ್ಲ. ಪಂಚಾಯತ್ನಲ್ಲಿ ಹಣ ಇಲ್ಲ ಅಂತಿದ್ದಾರಂತೆ ಪಿಡಿಒ. ದುಡ್ಡಿಲ್ಲ. ಪಿಡಿಒ ಕೈಯಿಂದ ಅಂತೂ ಹಾಕಲ್ಲ. ಬೇಕಾದ್ರೆ ಬಾಚ್ಕೊಂಡು ಹೋಗ್ತಾರೆ ಪಿಡಿಒಗಳು. ಕೈಯಿಂದ ಮಾತ್ರ ದುಡ್ಡು ಹಾಕ್ಬಿಟ್ಟು ಏನ್ ಮಾಡ್ಸಲ್ಲ. ಯಾಕಂದ್ರೆ ಅವ್ರಿಗೇನಾಗಬೇಕಾಗಿದೆ. ಸರ್ಕಾರ ದುಡ್ಡು ಕೊಟ್ರೆ ಮಾಡಿಸ್ತಾರೆ. JJM ನಲ್ಲಿಗಳಿದ್ರೂ ಕೂಡ 10 ದಿನಗಳಿಂದ ನೀರು ಬಂದಾಗಿದೆ. ಆ ನಲ್ಲಿ ನೀರು ಹೋಗ್ಲಿಕ್ಕೆ ಮೋಟ್ರ್ ಆದ್ರೂ ಸರಿಯಾಗಬೇಕಲ್ಲ. ಕಲ್ಲಹಂಗರಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತ ಜಂಬಗ ಬಿ ಗ್ರಾಮ ಇದು. ತಕ್ಷಣ ಕುಡಿಯುವ ನೀರು ಪೂರೈಸಿ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನೀರಿನ ಸಮಸ್ಯೆ ಭಾಳ ಆಗಿದೆ ಸರ್. 3 ತಿಂಗಳಾಯ್ತು ಸರ್. ಟೋಟಲಿ 5-6 ಮೋಟ್ರ್ ಬಾರಿ ಸರ್ ಒಟ್ಟು ಸುಟ್ಟೋಗಾರಿ. ಮತ್ತು ಅಂಕರೆ ಪೈಪ ಅದು ಮೋಟ್ರ್ ತೆಗಿತಾರೆ ರೀ. ಪೈಪಿಂದ ರೋಡಿನ ಮೇಲೆ ಹಾಗೆ ಒಕ್ಕಟ್ಟು ಹೋಗ್ತಾರೆ ರೀ. ಎಲ್ಲಿ ಬೇಕು ಅಲ್ಲೇ ಬಿಟ್ಟು ಹೋಗ್ತಾರೆ. ಅದ್ರ ಮೇಲೆ ಗಾಡಿಗಳು, ಕಾರ, ಆಟೋಗಳು, 2 ವೀಲರ್ ಅದ್ರ ಮೇಲೆ ಹೋಗ್ತಾ ಇದ್ದಾವೆ ಸರ್. ಕುಡಿಯೋಕ್ಕಂತೂ ಇಲ್ಲಿ ಒಟ್ಟು ಟೋಟಲಿ ಜಂಬಗ ಗ್ರಾಮದಾಗ ನೀರೇ ಇಲ್ಲ ಸರ್. ಅವು JJM ನೀರು ಬರ್ತಾವೆ ಸರ ಹುಣಸಿ ಕೆರೆಯಲ್ಲಿ. ಅವು ಏನು ಮಾಡ್ತಾರೆ ರೀ, ಅಲ್ಲಿ ಪೈಪ್ ಹೊಡೋದು ಇಲ್ಲಿ ಪೈಪ್ ಹೊಡೋದು ಅಂತೇಳಿ 5 ದಿನ 6 ದಿನ ಜಂಬಗ ಗ್ರಾಮದಲ್ಲಿ ಟೋಟಲಿ ನೀರಿಲ್ಲ ಸರ್. ಮತ್ತು ಅಂಕರೆ ಈಗ ಏನ್ರಿ 5-6 ಮೋಟ್ರ್ ಸುಟ್ಟವ್ರಿ. ಅವು ಅಂಕರೆ ಏನು ಮಾಡ್ತಾ ಇದ್ದಾರೆ ರೀ, ಓಪನ್ ಇಟ್ಟು ಹಾಗೆ ಚಾಲು ಇಟ್ಟಾರೆ ಸರ್. ಅವು ಯಾವ ಊರೇ ಟೋಟಲಿದ ನೀರಿಲ್ಲ ರೀ. ಒಂದು ಅಷ್ಟೇ ಮೋಟ್ರ್ ಚಾಲೋದ ರೀ. ಊರೇ ಅಲ್ಲೇ ಹೋಗಿ ತೊಗೊಂಡ್ಬರ್ತಾರೆ ಸರ್. ಊರಿಗೆ ನೀರಿನ ಕಾಲ ಹೆಣ್ಮಕ್ಳು ಜಗಳ ಆಡೋದು ಹೊಂಟದ್ರಿ ಪರಿಸ್ಥಿತಿ. ಆ ಪರಿಸ್ಥಿತಿ ಇದಾರೆ. PDO ಕೇಳಿದ್ರೆ ಏನಂತಾರೆ ರೀ, ನಮ್ಮ ಹತ್ರ ಬಜೆಟ್ ಇಲ್ಲ, ಅದು ಇಲ್ಲ, ಇದು ಇಲ್ಲ. ನೋಡ್ತಾ ಇದ್ದೀರಲ್ಲ, ನೀರೇ ಇಲ್ಲ ಕುಡಿಲಿಕ್ಕೆ. ಅಂದ್ರೆ ನೀರಿದೆ, ಮೋಟ್ರ್ ಕೆಟ್ಟೋಗಿದೆ, ಅದನ್ನ ರೆಡಿ ಮಾಡಿಸ್ತಾ ಇಲ್ಲ. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು ಅನುದಾನ ಇಲ್ಲ ಅಂತ ಹೇಳ್ತಾರಂತೆ. ಏನ್ ಹೇಳ್ಬೇಕು, ಇನ್ಯಾವುದಕ್ಕೆ ಪ್ರಿಯಾರಿಟಿ ಇವ್ರದ್ದು ಗ್ರಾಮ ಪಂಚಾಯತಿ ಅಂದ್ರೆ? ಅಲ್ಲಿ ನೋಡಿ, ಆ ಊರನ್ನು ಕೂಡ ತೋರಿಸ್ತಾರೆ. ಕಿತ್ತೋದ ರಸ್ತೆಗಳು, ಮೂಲಭೂತ ಸೌಕರ್ಯ ಅನ್ನುವಂಥದ್ದೇ ಇಲ್ಲ. ಹೋಗ್ಲಿ ಕುಡಿಯೋ ನೀರಾದ್ರೂ ಕೊಡ್ರಪ್ಪ ಅಂದ್ರೆ ಅದು ಇಲ್ಲ. ನೀರಿಗೂ ಬರ. ಎಲ್ಲೋ ಒಂದ್ಸಲಿ ಬಿಡ್ತಾರಂತೆ, 10 ದಿನಕ್ಕೆ ಒಂದ್ಸಲಿ ಬಿಡ್ತಾರಂತೆ. ಮೋಟ್ರ್ಗಳು ಅಂದ್ರೆ ಕೆಳಗಡೆ ನೀರಿದೆ, ಅಂತರ್ಜಲದಲ್ಲಿ ನೀರಿದೆ, ಮೋಟ್ರ್ ಸುಟ್ಟೋಗಿದೆ. ಅದನ್ನ ರೆಡಿ ಮಾಡ್ಲಿಕ್ಕೆ ಇನ್ನೆಷ್ಟು ತಿಂಗಳು ತಗೊಳ್ತಾರೋ ಗೊತ್ತಿಲ್ಲ. ಯಥಾ ರಾಜ ತಥಾ ಪ್ರಜಾ ಅನ್ನುವಂತೆ ಅಲ್ಲಿನ ಬೇಜವಾಬ್ದಾರಿ ನಿರ್ಲಕ್ಷ್ಯದ ರಾಜಕಾರಣಿಗಳ ರೀತಿಯಲ್ಲೇ ಅಧಿಕಾರಿಗಳು ಕೂಡ ಇದ್ದಾರೆ. ನಮ್ಮ ಭಾಷೆ ಹಂಗಿದ್ದಾರೆ, ನಾವಿನ್ನೇನು ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂಥ ಮನಸ್ಥಿತಿ ಅವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಇಂಥ ಟೈಮ್ನಲ್ಲಿ ಮೇಯ್ನ್ ಆಗಿ ಪ್ರಯಾರಿಟಿ ಕೊಡಬೇಕಾಗಿರುವಂಥದ್ದು ಕುಡಿಯುವ ನೀರಿಗೆ. ಮೂಲಭೂತ ಸೌಕರ್ಯ ಅಂತೂ ಮರೀಚಿಕೆ ಬಿಡಿ, ಕುಡಿಯುವ ನೀರು ಕೊಡ್ಲಿಕ್ಕೂ ಯೋಗ್ಯತೆ ಇಲ್ವಾ? PDO ಯಾವುದಂತೆ ಫಸ್ಟ್ ಆದ್ಯತೆ? ಅದಕ್ಕೆ ಕುಡಿಯುವ ನೀರನ್ನು ಮೋಟ್ರ್ ಕೂಡ ಸರಿ ಮಾಡಿಸ್ಲಿಕ್ಕೆ ಆಗಲ್ಲ ಅಂದ್ರೆ? ಪೃಥ್ವಿರಾಜ್, ಇದು ಕಲಬುರಗಿಯ ಗ್ರಾಮೀಣ ಭಾಗದಲ್ಲಿ ಬರುವಂಥ ಗ್ರಾಮೀಣ ಕ್ಷೇತ್ರದ ಇದು ಜಂಬಗ ಬಿ ಗ್ರಾಮ. ಇದು ಏನಂತಂದರೆ ಕುಂಸಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಕಳೆದ 3 ಕಲ್ಲಹಂಗರ್ಗ ಪಂಚಾಯತಿಗೆ ಬರುತ್ತೆ. ಈ ಒಂದು ಕಲ್ಲಹಂಗರ್ಗ ಪಂಚಾಯತಿ PDO ಏನಂದರೆ ಸಾಕಷ್ಟು 3 ತಿಂಗಳಿಂದ ಹೇಳ್ತಾ ಇದ್ರು ಕೂಡ ಒಂದು ಹನಿ ನೀರಿಗೂ ಕೂಡ ಇಲ್ಲಿನ ಜನ ತತ್ವಾರನ ಅನುಭವಿಸ್ತಾ ಇದ್ದಾರೆ. ಈ ಮೋಟ್ರಿನಿದೆ, ಅದು ಕಳೆದ 3 ತಿಂಗಳಿಂದ ಹಾಳಾಗಿರುವಂಥದ್ದು. ಇದಕ್ಕೆ ಮೋಟ್ರಿಗೆ ಪೈಪನ್ನು ಹಾಕಿದರೆ ಸಾಕಷ್ಟು ನೀರಿನ ಸೋರ್ಸನ್ನು ಈ ಗ್ರಾಮದಲ್ಲಿದೆ. ಆದರೆ ಸುಮಾರು 6ರಿಂದ 7 ಕೊಳವೆ ಬಾವಿಗಳಿದ್ರು ಕೂಡ ಒಂದೇ ಒಂದು ಕೊಳವೆ ಬಾವಿಗೂ ಮೋಟ್ರ್ ಇಲ್ಲ. ಹಾಗಾಗಿ ಇಡೀ ಗ್ರಾಮದ ಸುಮಾರು 4ರಿಂದ 5,000 ಜನ ವಾಸ ಮಾಡುವಂಥ ಇದು ದೊಡ್ಡದಾದಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ಏನಂದ್ರೆ ಕಳೆದ 3-4 ತಿಂಗಳಿಂದ ಮೋಟ್ರ್ ಇಲ್ಲದೆ ನೀರಿಗಾಗಿ ಕಿಲೋಮೀಟರ್ ಗಂಟಲೆ ವೃದ್ಧರು,
ವೃದ್ಧರು, ಮಕ್ಕಳು ಸೇರಿದಂತೆ ವಿಕಲಾಂಗರು ಕೂಡ ಅವರು ಕೂಡ ಮಳೆ ಏನು ಹನಿ ನೀರಿಗಾಗಿ ಕಿಲೋಮೀಟರ್ ಗಂಟಲೆ ತಮ್ಮ ವಾಹನದಲ್ಲಿ ಏನು ನೀರಿಗಾಗಿ ಹೋಗ್ತಾ ಇದ್ದಾರೆ. ಇದು ಏನಂತಂದ್ರೆ ಪಂಚಾಯತಿಯ PDO ಸಾಕಷ್ಟು ಬಾರಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. PDO ಹೇಳಿದ್ರೆ ನಮ್ಮ ಹತ್ರ ಹಣ ಇಲ್ಲ, ನಾವೇನು ಮಾಡೋದು ಅಂತ ಅಸಹಾಯಕತೆಯನ್ನು ಅವ್ರು ತೋಡ್ಕೊಳ್ತಾ ಇದ್ದಾರೆ. ಆದರೆ ಸರ್ಕಾರ ಹೇಳುತ್ತೆ ನಂತರ ಕುಡಿಯೋ ನೀರಿಗಾಗಿ ಸಾಕಷ್ಟು ಏನು ಹಣವನ್ನಿದೆ ಎಲ್ಲ ಏನು ಪ್ರತಿ ತಾಲೂಕಿಗೆ ಕುಡಿಯೋ ನೀರಿಗಾಗಿ 1 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮಾತ್ರ ಕಳೆದ 6 ತಿಂಗಳಿಂದ ಏನಂತಂದ್ರೆ ನೀರಿಗಾಗಿ ಜನ ಪರಿತಪಿಸ್ತಾ ಇದ್ದಾರೆ. ಅವ್ರಿಗೆ ಏನೇನೆಲ್ಲ ತೊಂದರೆ ಆಗ್ತದೆ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಎಷ್ಟು ದಿವಸದಿಂದ ನೀರಿಲ್ಲ, ನಿಮ್ಗೆ ಏನೇನೆಲ್ಲ ತೊಂದರೆ ಆಗ್ತದೆ? ಎಲ್ಲ ತಿಂಗಳ ದಿವಸ ನೀರಿಲ್ಲ ರೀ, ನೀರಿನ ಸಮಸ್ಯೆ ಅದ ರೀ. ದೂರ ಅಡವಿಂದ ತರ್ತೇವ್ರಿ ನೀರು, ಬಟ್ 1 ಕಿಲೋಮೀಟರ್ ನೀರು ದೂರದಿಂದ ತರ್ಬೇಕ್ರಿ. ಕುಡಿಯೋ ನೀರಿಲ್ರಿ, ಊರಾಗ PDO ಬರಲ್ರಿ. ಎಲ್ಲ ಬೋರ್ಗಳು ಮೋಟ್ರ್ಗಳು ಬಂದವ ರೀ, ನೀರಿಲ್ಲ, ನೀರಿನ ಸಮಸ್ಯೆ ಅದ ರೀ. ಈಗ ಒಂದೊಂದು ಗ್ರಾಮಗಳಲ್ಲಿ ಬೋರ್ವೆಲ್ಗಳಲ್ಲಿ ನೀರಿರಲ್ಲ. ಆದರೆ ನಿಮ್ಮ ಗ್ರಾಮದಲ್ಲಿ ಸುಮಾರು 6-7 ಕೊಳವೆ ಬೋರ್ವೆಲ್ಗಳಲ್ಲಿ ನೀರಿದ್ರು ಕೂಡ ನಿಮ್ಗೆ ಕುಡಿಯೋಕೆ ನೀರು ಸಿಗ್ತಲ್ಲ ಅಂತ. ಮನೆ ನೀರು ಕುಡಿಯೋಕೆ ಸಿಗೋದಿಲ್ಲ ರೀ, ಖಾಲಿ ಅವ ರೀ ಎಲ್ಲ ಮನ್ಯಾಗ. ನೀರಿನ ಸಮಸ್ಯೆ ಅದ ರೀ. ಮೆಂಬರ್ಗಳು ಯಾರೂ ಕೇಳೋದಿಲ್ಲ ರೀ, ನಾವು PDO ಬರೋದಿಲ್ಲ ರೀ. ಇನ್ನೊಬ್ಬರು ಗ್ರಾಮಸ್ಥರ ಅವ್ರನ್ನ ಮಾತಾಡೋಣ. ಸರ್, ಈಗ ಕುಡಿಯೋ ನೀರಿನ ಸಮಸ್ಯೆ ಇಷ್ಟೊಂದಿದ್ರು ಕೂಡ ಯಾರಿಗೂ ಜನಪ್ರತಿನಿಧಿ ಅಧಿಕಾರಿ ಯಾರಾದ್ರು ಬಂದಿದ್ದಾರೆ ನಿಮ್ಮ ಹತ್ರ? ನಮ್ಮಲ್ಲಿ ಯಾರೂ ಬಂದಿಲ್ಲ ರೀ, ಯಾರೂ ಬಂದಿಲ್ಲ. ಭಾಳ 6 ತಿಂಗಳಾಯ್ತು ನೀರಿಲ್ಲ. ನಮ್ಮ ಕಾಲು ನಡ್ಲಿಕ್ಕೆ ಬರಲ್ಲ, ನೀರು ಕೊಡೋರು ಯಾರೂ ಇಲ್ಲ. ಅಲ್ಲೇ ಕುಂಸಿ ಕೆರೆ ನೀರು ಬರ್ತಾವೆ, ಒಟ್ಟು ಹೊಲಸ ನೀರು ಕುಡಿತೇವೆ ರೀ. ಅದು ಫಿಲ್ಟ್ರ್ ಮಾಡ್ಕೊಂಡು ನೀರು ಕುಡಿತೇವೆ ರೀ. ದುಡ್ಡು ಇದ್ದವರು ಫಿಲ್ಟ್ರ್ ನೀರು ತಂದು ಕುಡಿತಾರೆ. ನಮ್ಮ ಕಾಲಿಲ್ಲ, ನಮ್ಮ ನೀರು ಭಾಳ ಪರಿಸ್ಥಿತಿ ಗಂಭೀರ ಅದ ರೀ ಅಣ್ಣ. ನೋಡಿರಿ, ನಿಮ್ಗೆ ದಯ ಮಾಡ್ತೇವೆ ರೀ. ಇನ್ನೊಬ್ರು ಗ್ರಾಮಸ್ಥರು ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇಷ್ಟೆಲ್ಲ ನೀರಿನ ಸಮಸ್ಯೆ ಇದ್ರು ಕೂಡ PDO ಸರ್ಕಾರ ಹೇಳುತ್ತೆ ದುಡ್ಡಿದೆ ನಮ್ಮ ಹತ್ರ, ದುಡ್ಡಿನ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಊರಲ್ಲಿ ನೀರಿದೆ, ಆದರೆ ನಿಮಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ನಮ್ಮಲ್ಲಿ ನೀರು ಅದ ರೀ ಸಾಕಷ್ಟು. ಇವತ್ತು ಮೋಟ್ರುಗಳು ಎಲ್ಲ ಕೆಟ್ಟು ಹೋದರೂ ಕೂಡ ಹಾಳಾಗಿ ಹೋಗ್ಯಾವ್ರಿ. PDO ಬಂದು ಮಾಡ್ತಾನೆ ಇಲ್ಲ. PDO ಇರೋರು ನಾವು ದಿವಸ ಫೋನ್ ಮಾಡ್ತೀವಿ ರೀ. ದಿವಸ ಫೋನ್ ಮಾಡಿದ್ರು ಹೇಳ್ತಾರೆ ನಾವೇನು ಮಾಡೋರು, ನಮ್ಮಲ್ಲಿ ದುಡ್ಡಿಂದ ಸಮಸ್ಯೆ ಅದ, ನೀವು ಪಂಚಾಯತಿಗೆ ಒಂದ್ಸಲ ಮೆಂಬರ್ ರೀ, ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಈಗ ಅಲ್ಲಿ ರಿಪೇರಿ ಮಾಡೋರಿಗೆ 15 ಲಕ್ಷ ರೂಪಾಯಿ ಕೊಟ್ಟಿಲ್ಲ ನಾವು. ಈಗ ಅವ್ರು ಮೋಟ್ರ್ ರಿಪೇರಿ ಮಾಡ್ತಾ ಇಲ್ಲ, ನಾವೇನು ಮಾಡೋ ನಮಗೆ ಏನು ರೀ, ನೀವು ಕೈಯಿಂದ ಹಾಕಿ ಮಾಡ್ಕೊಡ್ತ ಹೇಳ್ತಾರೆ ಅವ್ರು. ಈ ಏನು ಈಗ ಯಾವುದೇ ಒಂದು ಕೆಲಸ ಕುಡಿಯೋ ನೀರು ಎಲ್ಲಿಂದ ತೊಗೊಂಡ್ಬರ್ತಾರೆ? ಈಗ ನಾವು ಕುಡಿಯೋದ್ರೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ದೂರ ಮೋಟ್ರ್ ಚಾಲು ಮಾಡ್ತಾರಂದ್ರೆ ಯಾರು ಬೆಳೆ ತರ್ತೀವಿ ನಾವು. ಈಗ ಒಂದೊಂದು ಮೋಟ್ರ್ ಇದ್ರೆ ನಾವು 5-6 ಸಾವಿರ ಜನ ಇರೋಂತಾಗ ಊರ್ರಿ, ಅದಕ್ಕಾಗಿ ನೀರೇ ಸಿಗ್ತಾ ಇಲ್ಲ. ಒಂದು ಮೋಟ್ರ್ ಇದ್ರೆ ಯಾರಿಗೆ ಏನತ್ತಾರೆ ಆಗಲ್ಲ. ಈಗ ನಾವು ಸ್ವಂತ ಒಂದು ರಿಪೇರಿ ಸ್ವತಃ ಮಾಡ್ಕೊಂಬಂದಿವ್ರಿ ನಾವು. ನಮ್ಮ ಅರ್ಜೆಂಟ್ SC ಕಾಲನ್ಯಾಗ ಒಂದು ಮೋಟ್ರ್ ಕೆಟ್ಟದ, ಇಲ್ಲ ನೀವು ಮಾಡ್ಕೊಂಬರಿ, ನಾವು ಆಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಮಾತಾಡ್ತೀನಿ ಅರುಣ್. ನಮ್ಮ ಜೊತೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರುವಂತ ಬಸವರಾಜ್ ಮತ್ತಿಮೂಡ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಫೋನ್ ಕರೆಯನ್ನ ಕಟ್ ಮಾಡಿದ್ದಾರೆ. ಅರುಣ್, ಈ ಶಾಸಕರು ಎಷ್ಟು ಮಟ್ಟಿಗೆ ರೆಸ್ಪಾನ್ಸಿಬಲ್ ಅಂತ ಗೊತ್ತಾಗ್ತಾ ಇದೆ. ಕರೆಯನ್ನ ಮಾಡಿ ಈ ಸಮಸ್ಯೆ ಬಗ್ಗೆ ಹೇಳಿದ್ರು ಕೂಡ ರೆಸ್ಪಾನ್ಸ್ ಮಾಡದೇ ಇರೋಷ್ಟು ಬೇಜವಾಬ್ದಾರಿ ಶಾಸಕ ಬಸವರಾಜ್ ಅವರು. ಅಲ್ಲಿನ ಪಾಪ ಜನರ ದುಸ್ಥಿತಿ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಅಂತ ಕಾಣಿಸುತ್ತೆ ಇಲ್ಲಿ. ಪೃಥ್ವಿರಾಜ್, ಇನ್ನು ಗ್ರಾಮಸ್ಥರದ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ವಿಶೇಷ ಚೇತನ ವ್ಯಕ್ತಿ ಇದ್ದಾರೆ, ಅಲ್ಲಿನ ಶಾಸಕರ ಗಮನಕ್ಕೆ ತಂದಿದ್ರಂತ, ಇದನ್ನ ಕೇಳಿ ಒಂದ್ಸಲಿ. ಗಾಡಿ ಮೇಲೆ ನೀರು ತರ್ತೇವ್ರಿ ಸರ್. ನೀರಿನ ಸಮಸ್ಯೆ ಭಾಳ ಅದ. ಜಮಗಾ ಬಿ ಗ್ರಾಮದಲ್ಲಿ ಒಟ್ಟೆ ನೀರಿನ ಕೊರತೆ ಭಾಳ ಅದ ರೀ ಸರ್. ಇವತ್ತಿನ ಕೂಡ PDO ಸಾಬ್ರಿಗೆ ಫೋನ್ ಹಚ್ಚಾರ, ಫೋನ್ ಎತ್ತಲಿಗಾರ. ಫೋನ್ ಎತ್ತರೂ ಕೂಡ ಇಲ್ಲ ಈಗ ಬರ್ತಾವ, ನಾಳೆಗೆ ಬರ್ತಾವ ಅಂತ ಇದೆ ಸುಳ್ಳು ಸೂಚನೆ ಕೊಟ್ಕೋತ ನಡೆದಾರ ರೀ. ನಾವು ಅಂಗವಿಕಲರು ಇದ್ದೇವೆ ರೀ. ಹೊಲ್ದಾಗ ದುಡಿಬೇಕು, ರಾತ್ರಿ 12ಕ್ಕೆ ಬಂದು ನೀರು ತರ್ಬೇಕ್ರಿ ನಾವು. ಇನ್ನೊವರಿಗೆ ಯಾರೋ ಸಮಸ್ಯೆಗೆ ಬರಲಿಗ್ಯಾರ ರೀ. ಈಗ ಎಲೆಕ್ಷನ್ ಇದ್ದಾಗ ಮನೆಗೆ ಬರ್ತೀರಿ, ಈಗ ಯಾಕೆ ಬರಲಿಗ್ಯಾರಿ? ಹಾಂ, ಎಲ್ಲರೂ ಬಂದು ನಿಮ್ಮ ಸಮಸ್ಯೆ. ಬಸವರಾಜ್ ಅವರು ಇದ್ದಾರೆ, ಶಾಸಕರು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ಜಂಬಗ ಗ್ರಾಮದಲ್ಲಿ 10 ದಿನಗಳಿಂದ ನೀರಿಲ್ಲ. ಅಲ್ಲಿನ ಜನ ಪರದಾಡ್ತಿದ್ದಾರೆ. PDO ಕೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರಂತೆ. ಯಾರಿಗೆ ಹೇಳ್ಕೊಬೇಕು ಜನ? ಸರ್, ಈ ಗ್ರಾಮ ಪಂಚಾಯತಿ ಒಳಗಂತೂ ಒಂದೇ ₹1 ಅನುದಾನ ಬಿಡುಗಡೆ ಮಾಡಿಲ್ಲ. ಯಾವ ಕೆಲಸಗಳು ಆಗ್ತಾ ಇಲ್ಲ. ಅವ್ರು ಗ್ರಾಮ ಪಂಚಾಯತಿ ನೀವು ಫೋನ್ ಮಾಡಿ PDO ಮತ್ತೆ ಅಲ್ಲಿ ಕೇಳ್ಕೊಟ್ಟು ಹೇಳ್ತಾರ. ಈಗ ನನ್ನ ಬಳಿ ಏನೇನಿದೆ ನಾನೆಲ್ಲ ಮಾಡಿ ಕೊಟ್ಟಿದ್ದೀನಿ. ಬಟ್ ಅಲ್ಲಿ ನನಗೆ ಯಾರು ಫೋನ್ ಮಾಡಿಲ್ಲ. ಈಗ ನಿಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ, ನಾನು ಮಾತಾಡ್ತೀನಿ ಅಲ್ಲಿ ಏನ್ ಪ್ರಾಬ್ಲಮ್ ಅದ. ಅಟ್ಲೀಸ್ಟ್ ಅಲ್ಲ, ಕುಡಿಯೋ ನೀರಿಗೂ ಕೂಡ ದುಡ್ಡಿಲ್ವಾ ಸರ್? ಅನುದಾನ ಇಲ್ವಾ? ಈ ಗ್ರಾಮ ಪಂಚಾಯತಿ ಕೇಳಿಲ್ಲ ಸರ್. ತಾನು ನೇರವಾಗಿ ಫೋನ್ ಮಾಡಿ ಕೇಳೋರಿಗೆ ಅನುದಾನ ಇಲ್ಲ, ಯಾವ್ದು ₹1 ರಿಲೀಸ್ ಮಾಡಿಲ್ಲ, ಅನುದಾನ ಇಲ್ಲ, ಯಾವ್ದು ಗ್ರಾಮ ಪಂಚಾಯತ್ ಬಿಡುಗಡೆ ಮಾಡಿಲ್ಲ. ಈಗ ನೀವು ಹೇಳ್ತಾ ಇದ್ದೀರಿ, ಬಟ್ ಅಲ್ಲಿ ನನಗೇನು ಸಮಸ್ಯೆ ಅಲ್ಲ. ಅಂದ್ರೆ ನಿಮ್ಮ ಬಿಜೆಪಿ ಶಾಸಕರ ಕ್ಷೇತ್ರ ಅನ್ನೋ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡಿ ಏನಾದ್ರು ಅನುದಾನ ಸಿಗ್ತಾ ಇಲ್ಲ ಅಂತನಾ, ಅಥವಾ ಕಲಬುರಗಿ ಜಿಲ್ಲೆ ಪರಿಸ್ಥಿತಿನೇ ಹೆಂಗಿದೆಯಾ? ಎಲ್ಲಾ ಗ್ರಾಮ ಪಂಚಾಯತಿಗಳ ಸಮಸ್ಯೆ ಇದೆ ಅಂತ ನಂಗೆ ಅನಿಸ್ತದೆ ಸರ್. ತಾವು ಮತ್ತೆ ಬೇರೆ ಕಡೆ ಕೇಳ್ಕೋಬಹುದು. ಯಾಕಂದ್ರೆ ನಮ್ಮಲ್ಲಂತೂ ಇಲ್ಲಿ ತನ ಯಾವುದೇ ಈಗ ಇಲ್ಲಿ ಕವನಹಳ್ಳಿ ತಾಂಡ ಒಂದು ಸಮಸ್ಯೆ ಇತ್ತು. ಈಗ ಅವ್ರದ್ದು ಫೋನ್ ಬಂದಿತ್ತು. ಅವ್ರು ₹1 ಟ್ಯಾಂಕರ್ ಹಚ್ಚಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. PDO ಕನೆಕ್ಟ್ ಮಾಡ್ತೀನಿ, ಮಾತಾಡಿ. ಅಲ್ಲ, ಆಮೇಲೆ ಅಲ್ಲಿ ಮೂಲಭೂತ ಸೌಕರ್ಯನೂ ಕೂಡ ನೋಡ್ತಾ ಇದ್ವಿ.
ಒಂದೇ ಒಂದು ಮೂಲಭೂತ ಸೌಕರ್ಯ ಇಲ್ಲ, ಕಿತ್ತೋದ್ ರೋಡೇ ಇಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ಲೈಟ್ಗಳಿಲ್ಲ, ಏನೂ ಇಲ್ಲ. ಅಂತ ಪರಿಸ್ಥಿತಿಲಿ ಬದುಕ್ತಾ ಇದ್ದಾರೆ. ಅವ್ರೇನ್ ಕಾಡಲ್ಲಿದಾರ ನಾಡಲ್ಲಿದಾರ ಅಂತ ಬೇರೆ ಡೌಟ್ ಬರುತ್ತೆ. ಇಲ್ಲ ಜಮಗಾದಲ್ಲಿ ಏನ್ ಬೇರೆ ಸಂಬಂಧ ನೀರಿನ ನೀವು ಹೇಳ್ತಾ ಇದ್ರಿ ಈಗ ನನ್ಗೆ ಗೊತ್ತಾಗಿದೆ. ಬಟ್ ಅಲ್ಲಿ ಜನ ಯಾರು ಫೋನ್ ಮಾಡಿಲ್ಲ. ಓಕೆ, ನೀವಾದ್ರೂ ಏನಾದ್ರು ವ್ಯವಸ್ಥೆ ಮಾಡ್ತೀರಾ? ನಿಮ್ಮನ್ನ ಆರ್ಸ್ ಕಳಿಸ್ತಂತವ್ರು ಈಗ ಅಲ್ಲಂತೂ ಅನುದಾನ ಸಿಗ್ತಾ ಇಲ್ಲ, ನೀವೇನಾದ್ರೂ ವ್ಯವಸ್ಥೆ ಮಾಡ್ಕೊಡ್ಬೋದಾ? ಬಟ್ ನನಗೆ ಜಮಗಾದಲ್ಲಿ ಸಮಸ್ಯೆ ಇದ್ದಿದ್ದು ಯಾರು ನನಗೆ ಹೇಳಿಲ್ಲ ಸರ್. ನಿಮ್ ಮುಖಾಂತರ ಈಗ ನಾವೇ ಹೇಳ್ತಾ ಇದೀವಲ್ಲ ಸರ್, ಏನಾದ್ರು ಮಾಡ್ಕೊಡ್ತೀರಾ? ಪರಿಹಾರ ಅಂದ್ರೆ ಏನ್ ನಿರೀಕ್ಷೆ ಮಾಡ್ಬೇಕು? ಅವರು ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀರಾ? ಮಾಡಿ ಅವ್ರಿಗೆ ಏನ್ ಸಮಸ್ಯೆ ಇದೆ ನಾನು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ ಓಕೆ, ಧನ್ಯವಾದ ಬಸವರಾಜ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ MLA. ಬೇಕಾದ್ರೆ PDO ಕನೆಕ್ಟ್ ಮಾಡ್ಕೊಡ್ತೀನಿ ಮಾತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಅನುದಾನ ಇಲ್ಲ ಅಂತಂದ್ರೆ ಇವರು ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಕಲಬುರಗಿದು. ಇದು ಬರೀ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಪರಿಸ್ಥಿತಿನ ಅಥವಾ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿನ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅಲ್ಲಿನ PDO ವಸೀಂ ಅವರಿದ್ದಾರೆ. ವಸೀಂ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಆಡಳಿತದಲ್ಲಿ ಸುಭೀಕ್ಷವಾಗಿರುವಂಥದ್ದು ನೋಡ್ತಾ ಇದೀವಿ. ಅಲ್ಲಿನ ಜನ ಕುಡಿಯೋ ನೀರಿಗೂ ಹಾಹಾಕಾರ. ಏನ್ ಪ್ರಾಬ್ಲಮ್? ಯಾಕೆ ಇದು? ಸರ್ ಆಕ್ಚುಲಿ ನಮ್ಮಲ್ಲಿ ನೀರು ಅದು ಜಮಗಾ ಕೆರೆ ನೀರು ಬರ್ತಿತ್ತಲ್ಲ ಸರ್, ಅಲ್ಲಿ ನೀರು ಇದು ಆಗಿದೆ ಸರ್, ಏನಾಗಿದೆ? ಹೋಗಿದೆ. ಈಗ ಮೋಟರ್ಗಳು ರಿಪೇರಿಗೆ ಪದೇ ನೀರು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಿದ್ರೆ ರಿಪೇರಿಗೆ ಬರ್ತಾ ಇದೆ ಸರ್. ಇವತ್ತು ಆಕ್ಚುಲಿ ಇವ್ರು ರಿಪೇರಿ ಮಾಡೋರಿಗೆ ಇವತ್ತು ಹೇಳಿವ್ ಸರ್, ಇವತ್ತು ರಿಪೇರಿ ಮೋಟರ್ ಹಾಕ್ತಾರ ಅಂದಾರ ಸರ್. ಇವತ್ತು ಇನ್ನು ಎಷ್ಟು ದಿನ ಬೇಕಾಗ್ಬೋದು? ಇವತ್ತು ಹಾಕ್ತಾರ ಸರ್, ಇವತ್ತೇ ಹಾಕ್ತಾರ. ನಿನ್ನೆ ಹೋಗಿ ಎಲ್ಲ ಅವ್ರು ಇದು ಮಾಡಿ ಬೋರ್ಗಳು ಎಲ್ಲ ಒಯ್ದು ಇವತ್ತು ಅಪ್ಡೇಟ್ ಮಾಡಿ ಕೊಡ್ತಾರ ಸರ್. ಅನುದಾನ ಇಲ್ಲ ಅಂತ ಹೇಳ್ತಿರಂತೆ ಅಲ್ಲಿನ ಜನ ಫೋನ್ ಹೌದು, ಅನುದಾನ ಇಲ್ಲ ಸರ್. 15 ಕಾಸು ಬರಲಿಲ್ಲ. ಇದ್ದಿರಲ್ಲ ನಮ್ಮಲ್ಲಿ ಟ್ಯಾಕ್ಸ್ನಾಗ ಎಷ್ಟು ಬರ್ತಾವ ಸರ್, ಅದು ಅಪ್ಡೇಟ್ ಮಾಡ್ಲಿತ್ತೀವಿ. 15 ಕಾಸು ಹೋದ ವರ್ಷ ಬರಲಿಲ್ಲ, ಈ ವರ್ಷನೂ ಅಮೌಂಟ್ ಇಲ್ಲ ಸರ್ ನಮ್ಮಲ್ಲಿ. ಕಳೆದ ವರ್ಷನೂ ಇಲ್ಲ, ಈ ವರ್ಷನೂ ಅಮೌಂಟ್ ರಿಪೇರಿ ಇಲ್ಲ. ಮಾಡ್ತಾ ಇದ್ದೀವಿ. ಮೋಟ್ರು ರಿಪೇರಿ ಮಾಡ್ಲಿಕ್ಕೂ ದುಡ್ಡಿಲ್ವಾ ಸರ್? ಇಲ್ಲ, ಅದೇ ಟ್ಯಾಕ್ಸ್ನಾಗ ಕಲೆಕ್ಷನ್ ಆಗ್ತಿತ್ತು ಸರ್, ಅದರಲ್ಲೇ ತಗೊಂಡು ಮಾಡ್ತಾ ಇದೀವಿ ಸರ್. ಅಲ್ಲ, ಈಗ ಆಕ್ಚುಲ್ ರಿಪೇರಿ ಎಲ್ಲ ಮಾಡ್ತಾ ಇದೀವಿ. ಓಕೆ, ಈಗ ಕುಡಿಯೋ ನೀರಿಗೆ ಇಂಥ ಪರಿಸ್ಥಿತಿ ಎದುರಾಗುತ್ತೆ ಕಲಬುರಗಿ ಭಾಗದಂತ ಜಿಲ್ಲೆಯಲ್ಲಿ ಅಂತ ಬಂದಂತ ಸಂದರ್ಭ, ಅದಕ್ಕೆ ಅಂತ ಸಪರೇಟ್ ಅನುದಾನ ಅನ್ನುವಂಥದ್ದಿಲ್ವಾ? ಕುಡಿಯೋ ನೀರಿಗೆ ಆದ್ಯತೆ ಅನ್ನುವಂಥದ್ದಿಲ್ವಾ? ಇಲ್ಲ ಸರ್, ಸೆಪರೇಟ್ ಅನುದಾನ ಏನ್ ಬರಲ್ಲ ಸರ್. ನಮ್ಮ ಇದರಲ್ಲೇ ನಮ್ಮ ಲೋನ್ ಸೋರ್ಸ್ ಅಲ್ಲೇ ತಗೋಬೇಕು, ಇಲ್ಲ 15 ಕಾಸಲ್ಲಿ ತಗೋಬೇಕು ಸರ್. ಹೋದ ವರ್ಷದ 15 ಕಾಸು ಅಮೌಂಟ್ನು ಬರ್ಲಿಲ್ಲ ಸರ್ ನಮ್ಗಲ್ಲಿ, ಈ ವರ್ಷನೂ ಕೊಟ್ಟಿಲ್ಲ, ಬರ್ಲಿಲ್ಲ. ಈಗ ಅನುದಾನ ಸ್ವಲ್ಪ ಕೊರತೆ ಇರೋದ್ರಿಂದ ಸ್ವಲ್ಪ ಮೋಟರ್ ರಿಪೇರಿ ಮಾಡೋರು ಅವ್ರು ಹಿಂದಿಂದು ಪೇಮೆಂಟ್ ಇದೆ ಅಂತ ಹೇಳ್ತಿದ್ರು, ಆದ್ರೂ ಅವ್ರಿಗೆ ಹೇಳಿ ಮಾಡಿ ಮಾಡಿಸ್ತಾ ಇದ್ದೀವಿ ಸರ್. ಆದಷ್ಟು ಎಷ್ಟಿತ್ತು ಕೆಲಸ ಮಾಡಿಸ್ತಾ ಇದ್ದೀವಿ. ಇವತ್ತು ಜಮಗಾ ಅವರಿಂದ ಮೋಟರ್ ಹಾಕ್ತಾರಂದ್ರೆ. ಓಕೆ ಓಕೆ, ನಮ್ಮ ಜೊತೆ ಬಸವರಾಜ್ ಮತ್ತಿಮೋಡವರು ಕೂಡ ಇದ್ದಾರೆ, ಶಾಸಕರು ಇದ್ದಾರೆ. ಶಾಸಕರೇ, ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂತೀನಿ ನಾನು. ಸರ್ ನಮಸ್ಕಾರ. ಬಸವರಾಜ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಫೋನ್ ಸಂಪರ್ಕದಲ್ಲಿಲ್ಲ. ಮಸೀಂ ಅವರೇ. ಹಾ ಸರ್. ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಹೇಳಿ ಸರ್, ಕೇಳ್ತಾ ಇದ್ದೀನಿ. ಅದೇ ಮಸೀಂ ಅವ್ರು ಮಾತನಾಡ್ತಾ ಇದ್ರು, ಈಗ ಸರಿ ಮಾಡಿಸುವಂತ ಕೆಲಸ ಮಾಡ್ತೀವಿ ಅಂತ. ಒಂದ್ ಸ್ವಲ್ಪ ಬೇಗ ಮಾಡ್ಸಕ್ ಹೇಳ್ಬೇಕು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಸರ್, ಇವತ್ತು ಹೇಳಿದಿರಿ, ನಾನು ಆದಷ್ಟು ಬೇಗನೆ ಕ್ಲಿಯರ್ ಮಾಡಿ ಕೊಡ್ತೀನಿ ಅನ್ನೋದು. ಅಲ್ಲ ಸರ್, ಈ ಅಧಿಕಾರಿಗಳು ನಿಮ್ಗೆ ಯಾವುದೇ ಮಾಹಿತಿ ಕೊಡಲ್ವಾ? ಇಂಥ ಪರಿಸ್ಥಿತಿ ಇದೆ ಸರ್, ಸರಿ ಮಾಡಿಸ್ಬೇಕು, ಅಲ್ಲಿ ಏನೋ ಒಂದ್ ಸ್ವಲ್ಪ ಆಗ್ತಾ ಇಲ್ಲ, ಏನಾದ್ರು ಒಂದ್ ಮಾಡ್ಕೊಡಿ, ವ್ಯವಸ್ಥೆ ಮಾಡ್ಕೊಡಿ ಅಂತ. ಸರ್, ಯಾರು ಹೇಳಿಲ್ಲ ನನಗ, ಅಧಿಕಾರಿಗಳು ಹೇಳಿಲ್ಲ. ಅಲ್ಲಿ ಗ್ರಾಮಸ್ಥರು ನನಗೆ ಈ ನೀರಿನ ಬಗ್ಗೆ ಯಾರು ಮಾತಾಡಿಲ್ಲ. ಅದ್ರಗೋಸ್ಕರ PDO ನಮ್ ಜೊತೆ ಆನ್ಲೈನ್ ಇದೆ ಸರ್, ನೀವು ಮಾತಾಡ್ಬೋದು, ಒಂದ್ ಸೂಚನೆ ಕೊಡ್ಬೋದು ಬೇಗ ಆಗ್ಲಿಕ್ಕೆ. ಇದಾರೆ ಮಾತಾಡಿ ಸರ್. ನಮಸ್ಕಾರ. ಹಲೋ, ನಮಸ್ಕಾರ. ಏನಾಗಿದೆ ಸರ್? ಏನಿಲ್ಲ ಸರ್, ಅದು ನೀರಿಂದು ಮೋಟರ್ ರಿಪೇರಿ ಇತ್ತ. ಅದು ಜಮಗಾದ ಆಕ್ಚುಲಿ ಬಾವಿ ನೀರ್ ಇದ್ದಲ್ಲ ಸರ್, ನೀರಿಂದು ಅದರ ನೀರಿನ ಅಂಶ ಕಡಿಮೆ ಆಗಿ ಈಗ ಬಾವ್ಯಾಗ ನೀರಿಲ್ಲ ಸರ್. ಅದು ಕಡಿಮೆ ಆಗಿ ನೀರ್ ಕಡಿಮೆ ಬಿಡ್ತಾ ಇದೆ ಸರ್. ಬೋರ್ವೆಲ್ ಸ್ವಲ್ಪ 2 ರಿಪೇರಿ ಇದ್ದು, ಇವತ್ತೇ ಹಾಕ್ತಿದ್ವಿ ಸರ್. ಇವತ್ತೇ ರಿಪೇರಿ ಮಾಡಿ ನಿನ್ ಮಾತಾಡಿ ಬಂದಿವಿ, ರಿಪೇರಿ ಆಗ್ಯಾವ ಸರ್. ರಿಪೇರಿ ಹಾಕ್ತಿದ್ವಿ ಆಗಿ ಒಂದು 8 ರಿಂದ 10 ದಿನ ಆಯ್ತು ಸರ್. 8 ರಿಂದ 10 ದಿನ ಆಯ್ತು ಸರ್. ಏನ್ ಮಾಡ್ತಾ ಇದ್ದೇವೆ? ಇದೇ ಕೆರಿದೆ ಸರ್, ನಾವು ರಿಪೇರಿ ಮಾಡ್ತಾ ಇದ್ವಿ. ಒಂದೊಂದು ಬೋರ್ವೆಲ್ ರೆಡಿ ಇತ್ತು ಸರ್, ಅದೇ ಹಾಕ್ತಾ ಇದ್ವಿ, ಅದಕ್ಕೆ ಟಾಕಿಗೆ ನೀರ್ ಹಾಕ್ತಿದ್ವಿ. ಇವತ್ತು ಆಲ್ಮೋಸ್ಟ್ ಆಲ್ ಇವತ್ತು ರೆಡಿ ಆಗುತ್ತೆ ಸರ್. ಮೋಟರ್ ಬೋರ್ವೆಲ್ಗಳು ಇವತ್ತು ತರ್ಬೇಕಲ್ಲ, ನೀವು ನಮಗೂ ಹೇಳ್ಬೇಕಲ್ಲ. ಇಲ್ಲ ಸರ್, PS ಅವರು ಶ್ರೀನಿವಾಸ್ ಸರ್ ಅವರು ಫೋನ್ ಮಾಡಿರಿ ಸರ್, ಅವ್ರಿಗೆ ಹೇಳಿದ್ವಿ, ಮಾತು ಗಮನಕ್ಕೆ ಸರ್. ಇವ್ರ ಗಮನಕ್ಕೂ ತರ್ಬೇಕಲ್ವೇನ್ರಿ? ಇವ್ರು ಏನಾದ್ರು ವ್ಯವಸ್ಥೆ ಮಾಡ್ತಾ ಇದ್ರಲ್ರಿ ಶಾಸಕರು, ಅವರು ಬಯಸ್ಕೊಬೇಕಲ್ರಿ ಅವ್ರ ಜನಗಳ ಹತ್ರ. ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಹಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೇಳಿದ್ವಿ ಸರ್, ಹಿಂಗ್ ನೀರಿನ ಅಂಶ ಕಡಿಮೆ ಆಗಿತ್ತು ನಮ್ಮಲ್ಲಿ ಅಂತ ಹೇಳಿ ಮಾಹಿತಿ ಸರ್ ಕೊಟ್ಟಾರಿಲ್ಲ ಗೊತ್ತಿಲ್ಲ. ಆದ್ರೆ ಇವತ್ತು ಮಾಡ್ತೀವಿ, ಎಷ್ಟಾದ ಬೇಗ ಮಾಡಿ ಅದು ರಿಪೇರಿ ಮಾಡಿ ಹಾಕತ್ ಹೇಳಿದ್ರು ಸರ್ ಅವ್ರು. ನಾವು ಬರೀ 2-3 ದಿನ ಈ ರೀತಿಯಾಗಿ ಡಿಲೇ ಆಗಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ತೋರಿಸ್ತಿರ್ಲಿಲ್ಲ. 2-3 ದಿನ ಅಲ್ವಾ, ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಆಗುತ್ತೆ. 10 ದಿನ ಎಲ್ಲ ಡಿಲೇ ಮಾಡ್ಬೇಡ್ರಿ, ಎಲ್ಲಿಗ್ರಿ ಹೋಗ್ಬೇಕು ಜನ ಅಲ್ಲಿ.
ಇಲ್ಲ ಸರ್ 10 ದಿನ ಹಾಂಗಿಲ್ಲ, ನಮ್ದು ಕೆರಿತ್ ನೀರು ಓಕೆ, ಈಗ ಮಸೀಮ್ ಅದೇನಾದ್ರೂ ಇರ್ಲಿ, ಇವತ್ ಸರಿ ಆಗುತ್ತಾ, ಇವತ್ ನೀರ್ ಹೋಗುತ್ತಾ ಅಲ್ಲಿನ ಜನಕ್ಕೆ? ಆಗುತ್ತಾ ಸರ್ ಇವತ್ತು ಏನೇ ಕಂಡೀಷನ್ ಕ್ಲಿಯರ್ ಮಾಡಿಸ್ತೀನಿ ಬಿಡಿ ಸರ್, ಇವತ್ತು ಕ್ಲಿಯರ್ ಮಾಡಿಸ್ತೀನಿ ಏನಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ಹಾಗೆ ಮಸೀಮ್ ಅವರೇ, ಸ್ಪಂದಿಸ್ತಿದ್ದೀರಾ ಅಂತ ಅನ್ಕೊಂಡಿದೀವಿ, ಈ ಸಮಸ್ಯೆ ಬಗೆಹರಿಬಹುದು ಅಂತ ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ, ಇವತ್ತೆಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ PDO ಮತ್ತು ಶಾಸಕರು. ಕಾದ್ ನೋಡೋಣ.